ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ನೀನು ಸಿಂಚನ ಎಷ್ಟು ಅನ್ಯೋನ್ಯವಾಗಿರ್ತಿರೋ ಈ ಮನೆ ಅಷ್ಟು ಚೆನ್ನಾಗಿರತ್ತೆ. ನನ್ಗೂ ವಯಸ್ಸಾಗ್ತಾ ಇದೆ. ಈ ಜೀವ ಇನ್ನು ಎಷ್ಟು ದಿನ ಇರುತ್ತೋ ಏನೋ. ಇರೋ ಅಷ್ಟು ದಿನ ಈ ಮನೆ ಜವಾಬ್ದಾರಿ ನನ್ನ ಹೆಗಲ್ ಮೇಲಿರುತ್ತೆ. ನಾನ್ ಕಣ್ಮುಚ್ಚಿದ್ಮೇಲೆ ಈ ಮನೆ ಜವಾಬ್ದಾರಿನ ಹಿರಿ ಸೊಸೆಯಾಗಿ ನೀನೇ ಮುಂದುವರಿಸ್ಕೊಂಡು ಹೋಗ್ಬೇಕಮ್ಮ. ನೀನ್ ಮುಂದುವರಿಸ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಚಿಕ್ಕವರು ತಪ್ಪು ಮಾಡಿದಾಗ ದೊಡ್ಡೋರು ಅದನ್ನ ಕ್ಷಮಿಸೋದು ದೊಡ್ಡ ಗುಣ ಅಮ್ಮ. ಇಷ್ಟು ದಿನ ನಾನ್ ಪಾಲಿಸ್ಕೊಂಡು ಬಂದಿರೋದು ಅದನ್ನೇ. ನೀನು ಹಾಗೆ ಇರ್ಬೇಕು ವೀಣಾ. ಹೋಗಮ್ಮ, ಹೋಗಿ ಅವಳತ್ರ ಮಾತಾಡು. ವೀಣಾ, ನನ್ಗೋಸ್ಕರ ಮಾಡಮ್ಮ. ಅತ್ತೆ, ಆಯ್ತು ಬಿಡಿ. ನನಗೋಸ್ಕರ ಅಲ್ಲದೆ ಇದ್ರು ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಉಳಿಸ್ಕೊಳ್ಬೇಕಾದ್ರೂ ಹೋಗಿ ಮಾತಾಡ್ತೀನಿ. ನೊಂದ್ಕೋಬೇಡಿ ಅತ್ತೆ. ಅದು ನನ್ ಸೊಸೆ ಅಂದ್ರೆ. ಸಿಂಚನ, ನಾನು ನಿನ್ನೆ ನಿನಗೇನೇನೋ ಅಂದ್ಬಿಟ್ಟೆ. ನಿನಗೆ ದುರಹಂಕಾರ, ನೀನು ಸೋಮಾರಿ, ಮನೇಲಿ ಒಂದು ಕೆಲಸನೂ ಮಾಡಲ್ಲ, ಇಷ್ಟು ಸಾಲದು ಅಂತ ಹರೀಶನ ಬಗ್ಗೆನೂ ಹೇಳಿದೆ. ಯಾವ ಹೆಣ್ಣಿಗಾದರೂ ತನ್ನ ಗಂಡನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಲ್ಲ, ನಿಮ್ಮಿಂದ ನಾನು ಸಾರಿನ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದರೆ ಕೋಪದಲ್ಲಿ ನಾನು ಮಾತಾಡಿದೆ ನಿಮ್ಮ ಬಗ್ಗೆ, ನಿಮ್ಮ ಅಮ್ಮನ ಬಗ್ಗೆ, ಹಾಗೆ ನಿಮ್ಮ ಲೆವೆಲ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟೆ. ಆ ಥರ ಮಾತಾಡಬಾರ್ದಾಗಿತ್ತು. ನನಗೆ ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡು, ಈ ವಿಷಯನ ನಾವೆಲ್ಲೇ ಬಿಟ್ಬಿಡೋಣ. ನೋಡು, ನಿಂಗೆ ಇನ್ಮೇಲೆ ಏನಾದರೂ ಬೇಕಾದರೆ ನೀನು ನನ್ನನ್ನು ಕೇಳು, ನಾನೆಲ್ಲ ಮಾಡ್ಕೊಡ್ತೀನಿ. ಈ ಮನೆ ಸೊಸೆಯಂದ್ರಾಗಿ ಈ ಮನೆ ಕಷ್ಟ ಸುಖನ ನಾವೇ ಅರ್ಥ ಮಾಡ್ಕೋಬೇಕು. ನಾವು ಜಗಳ ಆಡ್ತಾ ಇದ್ರೆ ಅತ್ತೆ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೋತಾರೆ. ಇದನ್ನ ನಿನ್ಕಿಂತ ದೊಡ್ಡವಳಾಗಿ ಹೇಳ್ತಿದ್ದೀನಿ ಅಂತ ಅನ್ಕೋ. ಜೀವನದಲ್ಲಿ ಅಕ್ಕ ಇರಲಿಲ್ಲ, ಆ ಸ್ಥಾನನ ನೀವು ತುಂಬಿದ್ದೀರ. ಸಾರಿ. ಇರ್ಲಿ ಬಿಡು. ಕಾಫಿ ಕುಡಿತೀಯಾ? ನಾನು ಮಾಡ್ಕೊಡ್ಲಾ? ನಾನೇ ತರ್ತೀನಿ, ಗಟ್ಟಿ ಹಾಲಿಂದ ಮಾಡಿ ತರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.